कारश्चंदकारश्च ऋकारश्च विधीयते अंधकार निवर्ताय गुरुरित अभिधीयते. ಗುರು ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಅಂಧಕಾರವನ್ನು ನಿವಾರಣೆ ಮಾಡ್ತಕ್ಕಂಥ ಗುರು. ಇವತ್ತು ಈ ಕಾರ್ಯಕ್ರಮ ಏನು ಈ ಪಟೇಲ್ ಗುಳ್ಳಪ್ಪ ಶಾಲೆಯಲ್ಲಿ ಹಮ್ಮಿಕೊಂಡಿದ್ರು, ಈ ಕಾರ್ಯಕ್ರಮ ಸುಗಮವಾಗಿ ನಡೆದಿದೆ. ಈ ಕಾರ್ಯಕ್ರಮದ ರೂವಾರಿಯನ್ನು ವಹಿಸಿರ್ತಕ್ಕಂಥ ಪಟೇಲ್ ಪಾಂಡವರಿಗೆ ಹಳ್ಳಿಕಾರ ಮಠದ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ಶಾಲೆಗಳಲ್ಲೂ ಆ ಗುರುವಿನ ಒಂದು ಅರಿವು ಪ್ರತಿಯೊಬ್ಬರಿಗೂ ತಿಳಿಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಸಂಸ್ಕೃತಿ ಪಾಶ್ಚಾತ್ಯ ದೇಶದ ಪಾಲನೆಯಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ವಿ. ಇಂಥ ಒಂದು ಆ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ಅಂದ್ರೆ, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಬೆಳೆಸಬೇಕು ಅನ್ನೋದಾದ್ರೆ, ಗುರು ಅಂದ್ರೆ ಯಾರು, ತಂದೆ ತಾಯಿ ಅಂದ್ರೆ ಯಾರು, ಅಣ್ಣ ತಮ್ಮ ಅಂದ್ರೆ ಯಾರು, ಪರಿವಾರ ಅಂದ್ರೆ ಏನು, ಇದು ಪಾಶ್ಚಾತ್ಯ ದೇಶಗಳಿಂದ ನಾವು ಕಲಿಯೋದಕ್ಕಾಗ್ತಾ ಇಲ್ಲ. ಈ ಪಾಶ್ಚಾತ್ಯ ದೇಶ ಕಲಿದೇ ಆಗಿರ್ತಕ್ಕಂಥ ವಿದ್ಯೆಯನ್ನ ಈ ಗುರುವಿನಿಂದ, ತಂದೆ ತಾಯಿಯರಿಂದ ಕಲಿಬೇಕು. ಇಂಥ ಒಂದು ಈ ಕಾರ್ಯಕ್ರಮ ಇದು ಸಣ್ಣದೇ ಆಗಿರ್ಬೋದು. ಇಂಥ ಒಂದು ಕಾರ್ಯಕ್ರಮದಿಂದ ನಾವು ಮಕ್ಕಳಿಗೆ ಆಗ್ಲಿ, ನಮ್ಮ ಕುಲ ಬಾಂಧವರಿಗೆ ಆಗ್ಲಿ, ಎಲ್ಲರಿಗೂ ಕೂಡ ಅದರ ಒಂದು ಪರಿಚಯ, ಅದರ ಒಂದು ತಿರುಳು ಅರ್ಥ ಆಗುತ್ತೆ. ಏಕೆಂದ್ರೆ ಇವತ್ತು ಗುರು ಪೂರ್ಣಿಮಾ ನಡೆದಿರೋದು ಇದು ಒಬ್ಬ ಗುರುವಿಗೆ ಮಾತ್ರ ಅಲ್ಲ, ಇದನ್ನ ಕೊಟ್ಟಂತ ಮಹಾತ್ಮರಾಗಿರ್ತಕ್ಕಂಥ ವೇದವ್ಯಾಸ ಮುನಿಗಳಿಗೆ ಸೇರ್ತಕ್ಕಂಥದ್ದು. ಅವರು 18 ಪುರಾಣಗಳನ್ನ, 4 ವೇದಗಳನ್ನ ಬರೆದು ಬೇಕಾದಷ್ಟು ಕಥೆಗಳಿಂದ ಇವತ್ತು ನಮ್ಮ ಮಕ್ಕಳು ಎಷ್ಟೊಂದು ಪರಿವರ್ತನೆ ಆಗ್ಬೇಕಾಗಿದೆ. ಮಹಾಭಾರತದ ಕಥೆಗಳನ್ನು ಕೇಳಿ ಕೂಡ ನಮ್ಮ ಮಕ್ಕಳು ಪರಿವರ್ತನೆ ಆಗ್ಬೇಕು. ಇಂತಹ ಒಂದು ಕಾರ್ಯಕ್ರಮಗಳು ಪ್ರತಿ ಶಾಲೆಗಳಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಆದ್ರೂ ಏನ್ ಕಷ್ಟ ಇಲ್ಲ ಅನ್ನೋದಕ್ಕೆ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುಪೌರ್ಣಿಮಾ ಕಾರ್ಯಕ್ರಮದಲ್ಲಿ ಶ್ರೀ ಹಳ್ಳಿಕಾರ ಮಠ ಮತ್ತು ಶ್ರೀ ಪಟೇಲ್ ಗುಳ್ಳಪ್ಪ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಗರದ ಮೈಸೂರು ರಸ್ತೆಯ ಆವಳಹಳ್ಳಿಯಲ್ಲಿ ಅರ್ಥಪೂರ್ಣವಾಗಿ, ಭಕ್ತಿಪೂರ್ಣಕವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಶ್ರೀ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರು, ಪರಮಪೂಜ್ಯರೂ ಆದ ಶ್ರೀ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿಗಳವರ ಸಾರಥ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಂಡಿದೆ. ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಗುರು ಪರಂಪರೆಯ ಅರಿವಿನ ಬಗ್ಗೆ ಗುರುಗಳ ಒಂದು ಸಂದೇಶ ಪ್ರಸ್ತುತ ವರ್ತಮಾನದ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಇದನ್ನು ಬಹಳ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಪರಮಪೂಜ್ಯರ ಸಾರಥ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕಾಗಿ ರಾಜ್ಯದ ಶ್ರೀ ಹಳ್ಳಿಕಾರ ಮಠದ ಧರ್ಮದರ್ಶಿಗಳು ಕೂಡ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿ ಅದರ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ನಾಗಯ್ಯನವರು, ರಾಜಣ್ಣನವರು, ಸಾಗರ್ರವರು ಹಾಗೂ ಇತರೆ ಎಲ್ಲ ಧರ್ಮದರ್ಶಿಗಳು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನ ಪ್ರಮುಖ ಭಾಗವಾದಂಥ ಈ ಆವಳಹಳ್ಳಿ ಭಾಗದಲ್ಲಿ ನಡೆಸಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದರಲ್ಲೂ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಾಥಮಿಕದಿಂದ ಪದವಿ ತನಕ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ಒಗ್ಗಟ್ಟಿನಿಂದ, ಅದು ಅವರಿಗೆ ಅರ್ಥವಾಗುತ್ತೋ ಅರ್ಥವಾಗುವುದಿಲ್ವೋ ಅದು ಬೇರೆ ಪ್ರಶ್ನೆ, ಆದರೂ ಕೂಡ ಗುರುವಿನ ಮಂತ್ರವನ್ನು ಅವರು ಸದಾ ಪಠಿಸಬೇಕು. ಅದರಲ್ಲಿ ಅವರು ಜ್ಞಾನದ ಬೆಳಕನ್ನು ಕಾಣತಕ್ಕಂತಹ ಈ ಕಾಲಘಟ್ಟದಲ್ಲಿ ಅವರಿಗೆ ಗುರುವಿನ ಮಹತ್ವದ ಅರಿವನ್ನು ತಿಳಿಸುವಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಇದಕ್ಕಾಗಿ ಎಲ್ಲರಿಗೂ ಶ್ರಮಿಸಿದಂತಹ ಎಲ್ಲ ಶಿಕ್ಷಕವೃಂದಕ್ಕೂ ಹಾಗೂ ಶ್ರೀ ಹಳ್ಳಿಕಾರ ಮಠದ ಎಲ್ಲ ಬಂಧುಗಳಿಗೂ ನನ್ನ ಧನ್ಯವಾದಗಳು.